let's we see here activating and deactivating groups. What are the activating and deactivating groups? These two are very most important point, and these two groups are very interesting groups. Let's we start with the first one, activating groups. What are the activating groups? Atoms or groups that make the benzene more reactive by increasing the ring's electron density. It is called as activating groups. It's just like a glucose juice or a glucose. Okay, just see here, atoms or groups that make the benzene more reactive by increasing the ring's electron density. ಅಂದರೆ ಆಟಮ್ಸ್ ಅಥವಾ ಗ್ರೂಪ್ಸ್ ಏನು ಮಾಡತ್ತಂತಂದರೆ ಬೆನ್ಸಿನ್ ರಿಂಗನ್ನು ಜಾಸ್ತಿ ರಿಯಾಕ್ಟಿವ್ ಆಗೋ ಥರ ಮಾಡತ್ತೆ. ಹೆಂಗೆ ರಿಯಾಕ್ಟಿವ್ ಮಾಡತ್ತಂತಂದರೆ ಅಲ್ಲಿ ಏನು ಮಾಡತ್ತಪ್ಪ ಅಂತಂದರೆ ಎಲೆಕ್ಟ್ರಾನ್ ಡೆನ್ಸಿಟಿಯನ್ನು ಇನ್ಕ್ರೀಸಸ್ ಮಾಡತ್ತೆ ಬೈ ಇನ್ಕ್ರೀಸಿಂಗ್ ದ ಎಲೆಕ್ಟ್ರಾನ್ ಡೆನ್ಸಿಟಿ. ಅಂದರೆ ಆಕ್ಟಿವೇಟಿಂಗ್ ಗ್ರೂಪ್ಸ್ ಅಂತಂದರೆ ನಾವೀಗೇನು ತಿಳ್ಕೊಳ್ಬೋದು, ಬೆನ್ಸಿನ್ ರಿಂಗನ್ನು ಯಾವುದು ಒಂದು ಗ್ರೂಪ್ ಅಥವಾ ಆಟಮು ರಿಯಾಕ್ಟಿವ್ ಅಂತಂದರೆ ಮೋರ್ ರಿಯಾಕ್ಟಿವ್ ಆಗಿಡತ್ತಲ್ಲ, ಅಂದರೆ ಜಾಸ್ತಿ ಎಲೆಕ್ಟ್ರಾನ್ ಡೆನ್ಸಿಟಿಯನ್ನು ತೋರಿಸುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಆಕ್ಟಿವೇಟಿಂಗ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಫುಲ್ ಟಯರ್ಡ್ ಆಗಿದೆ ಅಂತ ತಿಳ್ಕೊಳ್ಳಿ, ನಾನಿವಾಗ ಏನು ಮಾಡ್ತೀನಿ ಅಂತಂದರೆ ಗ್ಲೂಕೋಸ್ ತೊಗೊಳ್ತೀನಿ. ಅವಾಗ ನಾನು ಏನಾಗ್ತೀನಿ ಅಂತಂದರೆ ಆಕ್ಟಿವೇಟ್ ಆಗ್ತೀನಿ, ಹೌದಲ್ಲ? ಸೊ ಆಕ್ಟಿವೇಟ್ ಹೆಂಗೆ ಆಗ್ತೀನಿ, ನಂದು ಎನರ್ಜಿ ಏನಾಗುತ್ತೆ ಅಂತಂದರೆ ಇನ್ಕ್ರೀಸ್ ಆಗುತ್ತೆ. ನನ್ನ ಎನರ್ಜಿ ಇನ್ಕ್ರೀಸ್ ಆಗೋದಕ್ಕೆ ಮೇನ್ ಕಾರಣ ಏನಾಯಿತು? ಎಸ್, ದಟ್ ಈಸ್ ಅ ಗ್ಲೂಕೋಸ್ನಾ. ಸೊ ನಾವು ಹಿಯರ್ ಗ್ಲೂಕೋಸ್ ಇಸ್ ಅನ್ ಆಕ್ಟಿವೇಟಿಂಗ್ ಗ್ರೂಪ್. ಅಲ್ಲಿ ಗ್ಲೂಕೋಸ್ ಏನಾಯ್ತು ಅಂತಂದರೆ ನನಗೆ ಇವಾಗ ಆಕ್ಟಿವೇಟಿಂಗ್ ಗ್ರೂಪ್ ಆಯಿತು. ಅಥವಾ ಅದರ್ವೈಸ್ ಇವಾಗ ನಿಮ್ಮ ಕ್ಲಾಸ್ನಲ್ಲಿ ನೀವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ನಿಮ್ಮ ಟೀಚರ್ಸ್ ಏನು ಹೇಳ್ತಾರೆ ಅಂತಂದರೆ ನಿಮಗೆ ಗುಡ್, ವೆರಿ ಗುಡ್, ಬೆಸ್ಟ್ ಅಂತ ಹೇಳಿ ಹೇಳ್ತಾರೆ, ಹೌದಲ್ಲ? ಸೊ ಅವೆಲ್ಲ ಏನಂತಂದರೆ ಆಕ್ಟಿವೇಟಿಂಗ್ ಗ್ರೂಪ್ಸ್. ಬಿಕಾಸ್ ಅದರಿಂದ ನಾವೇನಾಗ್ತೀವಿ ಅಂತಂದರೆ ಇನ್ನಷ್ಟು ಮೋಟಿವೇಟ್ ಆಗ್ತೀವಲ್ಲ. ಗುಡ್ ಅಂತಂದರೆ, ವೆರಿ ಗುಡ್ ಅಂತಂದರೆ, ಬೆಸ್ಟ್ ಅಂತಂದರೆ ಇನ್ನೂ ನಾವೇನು ಮಾಡ್ತೀವಿ ಅಂತಂದರೆ ಮೋಟಿವೇಟ್ ಆಗ್ತೀವಿ, ಹೌದಲ್ಲ? ಸೊ ಆ ವರ್ಡ್ಗೆ ನಾವೇನಂತ ಕರಿಬೋದು ಅಂತಂದರೆ ಆಕ್ಟಿವೇಟ್ ವರ್ಡ್ಸ್ ಅಂತ ಹೇಳಿ ಕರಿಬೋದು. ಅದೇ ರೀತಿ ಬೆನ್ಸಿನ್ ರಿಂಗನ್ನು ಯಾವುದು ಆಕ್ಟಿವೇಟ್ ಮಾಡುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಆಕ್ಟಿವೇಟಿಂಗ್ ಗ್ರೂಪ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಒನ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ್ಯಾಟ್ ಈಸ್ ದೀಸ್ ಆಕ್ಟಿವೇಟಿಂಗ್ ಗ್ರೂಪ್ಸ್ ಆರ್ ಓನ್ಲಿ ಆರ್ಥೋ ಆ್ಯಂಡ್ ಪ್ಯಾರಾಡೈರೆಕ್ಟಸ್. ಈ ಆಕ್ಟಿವೇಟಿಂಗ್ ಗ್ರೂಪ್ಸ್ ಎಲ್ಲೇ ಹೋಗುತ್ತಂತಂದರೆ ಓನ್ಲಿ ಆಟ್ ದ ಆರ್ಥೋ ಪೊಸಿಷನ್ ಆ್ಯಂಡ್ ಪ್ಯಾರಾ ಪೊಸಿಷನ್, ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್. And one more very most important thing here, it containing electron donating groups. ಅಂದರೆ ಇದೇನಿರುತ್ತೆ ಅಂತಂದರೆ electron donating groups ಇರುತ್ತೆ. And you must remember one thing, electron donating group, these are only attack on the ortho and para positions. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸು ಯಾವಾಗಲೂ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ಮೇಲೆ ಅಷ್ಟೇ ಏನಾಗುತ್ತೆ ಅಂತಂದರೆ ಅಟ್ಯಾಕ್ ಆಗುತ್ತೆ. ಏನಕ್ಕೆ ಅಟ್ಯಾಕ್ ಆಗುತ್ತೆ? ಬಿಕಾಸ್ ದ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಟ್ ಇನ್ಕ್ರೀಸಸ್ ದ ಎಲೆಕ್ಟ್ರಾನ್ಸ್ ಆ್ಯಂಡ್ ಇಟ್ ಇನ್ಕ್ರೀಸಸ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಆಟ್ ದ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಓನ್ಲಿ. ಸೊ ದ್ಯಾಟ್ಸ್ ವೈ ದೀಸ್ ಗ್ರೂಪ್ಸ್ ಆರ್ ಓನ್ಲಿ ಅಟ್ಯಾಕ್ ಆಟ್ ದಿ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್. ಅಂದರೆ ನೀವು ಯಾವುದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪನ್ನು ತಗೊಂಡಾಗ ಅದನ್ನು ಎಲ್ಲಿ ತೋರಿಸ್ಬೇಕಂತಂದರೆ ಓನ್ಲಿ ಪ್ಯಾರಾ ಮತ್ತು ಆರ್ಥೋ ಪೊಸಿಷನ್ಗೆ ಅಷ್ಟೇ ಏನು ಮಾಡಬೇಕಂತಂದರೆ ತೋರಿಸ್ಬೇಕು. ಅರ್ಥ ಆಯ್ತಾ? ಓಕೆ, ಸೊ ಲೆಟ್ಸ್ ವಿ ಸಿ ಹಿಯರ್ ಎಕ್ಸಾಂಪಲ್ಸ್. ಇಲ್ಲೇನಂತಂದರೆ ಕೆಲವೊಂದು ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ ಫಾರ್ ಆರ್ಥೋ ಪ್ಯಾರಾ ಡೈರೆಕ್ಟರ್ಸ್. ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಸಲ್ಲಿ ಯಾವ್ಯಾವ ಹೋಗುತ್ತಂತೇಳಿ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ 3 ಕ್ಯಾಟಗರೀಸ್ ಮಾಡಿದ್ದೀನಿ. ಒಂದು ಸ್ಟ್ರಾಂಗ್ ಅಂತ ಹೇಳಿ, ಇನ್ನೊಂದು ಮಾಡ್ರೇಟ್ ಅಂತ ಹೇಳಿ, ಮತ್ತೊಂದು ವೀಕ್ ಅಂತ ಹೇಳಿ. ಸೊ ಸ್ಟ್ರಾಂಗ್ ಕ್ಯಾಟಗರೀಸ್ನಲ್ಲಿ ಯಾವ್ಯಾವ ಬರುತ್ತೆ? NH2 ಬರುತ್ತೆ, NHR, NR2, OH, O-. ಸೊ ಮೋಸ್ಟ್ ಕಾಮನ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದರೆ ಒಂದು NH2 ಯೂಸ್ ಮಾಡ್ತೀವಿ, ಮೀನ್ಸ್ ಬೆನ್ಸಿನ್ ರಿಂಗ್ ಇಟ್ ಕಂಟೈನಿಂಗ್ NH2, ದಟ್ ಈಸ್ ದ ಅನಿಲಿನ್. ಇನ್ನೊಂದು ಏನು ಮಾಡ್ತೀವಿ ಅಂತಂದರೆ OH ಅನ್ನು ಯೂಸ್ ಮಾಡ್ತೀವಿ. OH ಮೀನ್ಸ್ ದಟ್ ಈಸ್ ಅ ಬೆನ್ಸಿನ್ ರಿಂಗ್ ಇಟ್ ಕಂಟೈನಿಂಗ್ ದ OH, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಫಿನಾಲ್, ಹೌದಾ? ಸೊ ನೆಕ್ಸ್ಟ್ ಒನ್ ಈಸ್ ಮಾಡ್ರೇಟ್. ಮಾಡ್ರೇಟ್ಗೆ ಏನೇನು ಬರುತ್ತೆ ಅಂತಂದರೆ NHCO CH3, NHCOR, OCH3, OR, CHO, COR ಅಂತ ಹೇಳಿ ಬರುತ್ತೆ. ಆ್ಯಂಡ್ ವೀಕ್ ದಟ್ ಈಸ್ ಅ CH3 ಬೆನ್ಸಿನ್ ರಿಂಗ್ ಹಾಕಿದರೆ ಟಾಲಿನ್ ಆಗುತ್ತೆ, CH2 CH3, C6H5. ಓಕೆ, ಸೊ ದೀಸ್ ಆಲ್ ಆರ್ ದಿ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟರ್ಸ್. ಇವೆಲ್ಲ ಗ್ರೂಪ್ಸ್ ಏನಂತಂದರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಸ್ಗೆ ಹೋಗುತ್ತೆ. ಆ್ಯಂಡ್ ಲೆಟ್ಸ್ ಬಿ ಮೂವ್ ಟು ದ ಸೆಕೆಂಡ್ ಪಾಯಿಂಟ್, ದಟ್ ಈಸ್ ದ ಡಿಆಕ್ಟಿವೇಟಿಂಗ್ ಗ್ರೂಪ್ಸ್. ವಾಟ್ ಆರ್ ದ ಡಿಆಕ್ಟಿವೇಟಿಂಗ್ ಗ್ರೂಪ್ಸ್? ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ ಮೀನ್ಸ್ ಜಸ್ಟ್ ಇಟ್ ಈಸ್ ಅಪೋಸಿಟ್ ಟು ದ ಆಕ್ಟಿವೇಟಿಂಗ್ ಗ್ರೂಪ್ಸ್. ಆಕ್ಟಿವೇಟಿಂಗ್ ಗ್ರೂಪ್ಸಿಗೆ ಏನಂತಂದರೆ ಅಪೋಸಿಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ನಾನು ನಿಮಗೆ ಬ್ಯಾಡ್ ಅಂತ ಹೇಳಿ ಅಂತಂದರೆ
ಬ್ಯಾಡ್ ಅಂತ ಹೇಳಿ ಅಂದಂತಾರೆ, ಆರ್ ವೆರಿ ಬ್ಯಾಡ್, ಯು ಆರ್ ವೆರಿ ಬ್ಯಾಡ್ ಸ್ಟೂಡೆಂಟ್ ಅಂತೇಳಿ ಅಂದಂತಂದರೆ ನಿಮಗೇನಾಗುತ್ತೆ, ಡಿಮೋಟಿವೇಟ್ ಆಗುತ್ತಾ, ಡಿಮೋಟಿವೇಟ್ ಆಗುತ್ತಲ್ಲ. ಸೊ ಅದೇ ಥರ ಹಿಯರ್ ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ ಮೀನ್ಸ್ ಆ್ಯನ್ ಆಟಮ್ ಆರ್ ಗ್ರೂಪ್ that makes the benzene molecules less reactive by removing electron density from the ring. ಅಂದರೆ ಬೆಂಜಿನ್ ರಿಂಗ್ದಿಂದ ಎಲೆಕ್ಟ್ರಾನ್ ಡೆನ್ಸಿಟಿಯನ್ನು ರಿಮೂವ್ ಮಾಡಿಬಿಟ್ಟು ಆ ರಿಂಗನ್ನು ಏನು ಮಾಡತ್ತಂತಂದರೆ ಕಡಿಮೆ ರಿಯಾಕ್ಟಿವ್ ಮಾಡುತ್ತೆ, ಲೆಸ್ ರಿಯಾಕ್ಟಿವ್ ಮಾಡುತ್ತೆ. ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಡಿಆಕ್ಟಿವೇಟಿಂಗ್ ಗ್ರೂಪ್ಸ್. ಅಂದರೆ ನಾನು ಗುಡ್ ಅಂತಂದರೆ ನೀವು ಮೋರ್ ರಿಯಾಕ್ಟ್ ಮಾಡ್ತೀರಾ, ಬ್ಯಾಡ್ ಅಂತಂದರೆ ನೀವು ಲೆಸ್ ರಿಯಾಕ್ಟ್ ಮಾಡ್ತೀರಾ. ಸೊ ಅದೇ ಥರ ಏನಂತಂದರೆ ಇಲ್ಲಿಯೂ ಕೂಡ ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ ಮೀನ್ಸ್ ಆ್ಯನ್ ಆಟಮ್ or a groups that makes the benzene molecules less reactive by removing electron density from the ring. ಅಂದರೆ ಇಲ್ಲೇನಾಗತ್ತೆ ಅಂತಂದರೆ ಎಲೆಕ್ಟ್ರಾನ್ ಡೆನ್ಸಿಟಿಯನ್ನು ಡಿಕ್ರೀಸಸ್ ಮಾಡ್ತಾ ಏನಾಗುತ್ತೆ ಅಂತಂದರೆ ಬೆಂಜಿನ್ ರಿಂಗು ಲೆಸ್ ರಿಯಾಕ್ಟಿವ್ ಆಗ್ತಾ ಹೋಗುತ್ತೆ. ಇನ್ನು ನಮಗೆ 3 ಪೊಸಿಷನ್ನಲ್ಲಿ ಉಳಿದಿರುವಂಥ ಪೊಸಿಷನ್ ಯಾವುದು, ಓನ್ಲಿ ಒನ್, ದಟ್ ಈಸ್ ಮೆಟಾ. ಬಿಕಾಸ್ ದ ಬೆಂಜಿನ್ ರಿಂಗ್ ವಿ ಕ್ಯಾನ್ ಟೇಕ್ ಅ 3 ಟೈಪ್ಸ್ ಆಫ್ ಪೊಸಿಷನ್ಸ್, ಪ್ಯಾರಾ, ಆರ್ಥೋ, ಮೆಟಾ. ಈಗಾಗಲೇ ಆರ್ಥೋ ಮತ್ತು ಪ್ಯಾರಾವನ್ನು ಎದರಲ್ಲಿ ನೋಡಿದ್ದೀವಿ ಅಂತಂದರೆ ಆಕ್ಟಿವೇಟಿಂಗ್ ರಿಂಗ್ನಲ್ಲಿ ನೋಡಿದ್ದೀವಿ. ಆ್ಯಂಡ್ ಲೆಟ್ಸ್ ಬಿ ಇನ್ ದಿಸ್ ಒನ್ ವಾಟ್ ಈಸ್ ದ ರಿಮೈನಿಂಗ್, ಎಸ್ ದಟ್ ಈಸ್ ಅ ಮೆಟಾ ಡೈರೆಕ್ಟರ್. ಅಲ್ಲೇನು ನೋಡಿದ್ವಿ ಅಂತಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಸ್ಪೀಸೀಸ್ ಅಂತ ಇರ್ತಿತ್ತು. ಇಲ್ಲೇನಿರಬೇಕು ಆಟೋಮೆಟಿಕಲಿ ಅಪೋಸಿಟ್ ಅಂತಂದರೆ ಎಲೆಕ್ಟ್ರಾನ್ ವಿತ್ಡ್ರಾವಿಂಗ್. ಅಂದರೆ ಇಲ್ಲೇನು ಮಾಡತ್ತಂತಂದರೆ ಇಲೆಕ್ಟ್ರಾನ್ಸನ್ನು ತನ್ನ ಕಡೆಗೆ ತಗೊಳುತ್ತೆ. ಇಲೆಕ್ಟ್ರಾನ್ಸನ್ನು ತನ್ನ ಕಡೆಗೆ ತಗೊಳುತ್ತಂತಂದರೆ ಆಟೋಮೆಟಿಕ್ಕಾಗಿ ಏನಾಗತ್ತಂತಂದರೆ ಬೆಂಜಿನ್ ರಿಂಗು ಲೆಸ್ ರಿಯಾಕ್ಟಿವ್ ಆಗುತ್ತೆ. ಏನಕ್ಕಂತಂದರೆ ಬೆಂಜಿನ್ ರಿಂಗ್ ಒಳಗಡೆಗಿರುವಂಥ ಎಲೆಕ್ಟ್ರಾನ್ಸನ್ನು ತಗೊಳುತ್ತಂತಂದರೆ ಆಟೋಮೆಟಿಕಲಿ ಬೆಂಜಿನ್ ರಿಂಗ್ ಏನಾಗತ್ತಂತಂದರೆ ಲೆಸ್ ರಿಯಾಕ್ಟಿವ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಡಿಆಕ್ಟಿವೇಟಿಂಗ್ ಗ್ರೂಪ್ಸ್. ಸೊ ಲೆಟ್ಸ್ ವಿ ಸಿ ಹಿಯರ್ ದ ಎಕ್ಸಾಂಪಲ್ಸ್. ವಾಟ್ ಆರ್ ದ ಮೆಟಾ ಡೈರೆಕ್ಟರ್ಸ್? ಮೆಟಾ ಡೈರೆಕ್ಟರ್ಸ್ ಅಂತಂದರೆ ಏನೇನು ಬರುತ್ತೆ? ಸೊ ಫಸ್ಟ್ ಒನ್ ದಟ್ ಈಸ್ NO2 ನೈಟ್ರೋಬೆಂಜಿನ್ NH3 ಪ್ಲಸ್. ಐ ಆಮ್ ಯೂಸಿಂಗ್ NH3 ಪ್ಲಸ್, ನಾಟ್ NH3 ಓನ್ಲಿ, NH3 ಪ್ಲಸ್, NR3, CF3, CCl3 and then moderate C triple bond N nitrile groups HSO3, COOH, COOR. So these are the most common meta directors. So let's we see here that is the examples for this one. ಒಂದೊಂದು ಎಕ್ಸಾಂಪಲ್ಸನ್ನು ನಾನು ಹೇಳ್ತೀನಿ, ಮಿಕ್ಕಿದ್ದನ್ನೆಲ್ಲ ನೀವೇನು ಮಾಡಿ ಅಂತಂದರೆ ಟ್ರೈ ಮಾಡ್ತಾ ಹೋಗಿ. ಸೊ ಮೊದಲಿಗೆ ಇದೆಲ್ಲಕ್ಕಿಂತ ಮುಂಚೆ ನೀವೇನು ನೆನ್ಪಿಟ್ಕೊಳ್ಬೇಕಂತಂದರೆ, ಒಂದು ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ಹೋದಾಗ ಆಕ್ಟಿವೇಟಿಂಗ್ ಗ್ರೂಪ್ ಅಂತ ಕರಿತೀವಿ, ಮೆಟಾ ಗ್ರೂಪಿಗೆ ಹೋದಾಗ ಡಿಆಕ್ಟಿವೇಟಿಂಗ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಯಾವಿರುತ್ತಂತಂದರೆ ಆರ್ಥೋ ಮತ್ತು ಪ್ಯಾರಾ. ಮೆಟಾ ಪೊಸಿಷನ್ ಯಾವುದಿರುತ್ತಂತಂದರೆ ಎಲೆಕ್ಟ್ರಾನ್ ವಿತ್ಡ್ರಾವಿಂಗ್ ಗ್ರೂಪ್ ಇರುತ್ತೆ, ಹೌದಾ? ಸೊ ಇಲ್ಲಿ ಮೊದಲಿಗೆ ಏನು ಮಾಡೋಣ ಅಂತಂದರೆ ಒಂದೊಂದು ಎಕ್ಸಾಂಪಲ್ಸ್ ನೋಡ್ಕೊತ ಹೋಗೋಣ. ನಾನು ಒಂದನ್ನು ಬಿಡಿಸ್ತೀನಿ, ಮಿಕ್ಕಿದ್ದೇನು ಮಾಡಿ ಅಂತಂದರೆ ನೀವು ಬಿಡಿಸೋದಕ್ಕೆ ಏನು ಮಾಡಿ ಅಂತಂದರೆ ಟ್ರೈ ಮಾಡಿ. ಆರ್ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಜನರಲ್ ರಿಯಾಕ್ಷನನ್ನು ಬಿಡಿಸ್ತೀನಿ. ಆ ಜನರಲ್ ರಿಯಾಕ್ಷನನ್ನು ತೊಗೊಂಡು ನೀವೇನು ಮಾಡಿ ಅಂತಂದರೆ ಮುಂದಿನ ಟ್ರೈ ಮಾಡ್ತಾ ಹೋಗಿ. ಸೊ ಲೆಟ್ಸ್ ವಿ ಸ್ಟಾರ್ಟ್ ಟು ಟೇಕ್ ಹಿಯರ್ ದ ಫಸ್ಟ್ ಒನ್ ಈಸ್ ಬೆಂಜಿನ್ ರಿಂಗ್. ವಾಟ್ ಅಬೌಟ್ ದಿಸ್ ಒನ್? ಇಟ್ ಈಸ್ ಅ ಬೆಂಜಿನ್ ರಿಂಗ್ ಆ್ಯಂಡ್ ದಿಸ್ ಬೆಂಜಿನ್ ರಿಂಗ್ ಇಟ್ ಕಂಟೈನಿಂಗ್ ಐ ಆಮ್ ಟೇಕನ್ ಹಿಯರ್ ದ ಎಕ್ಸ್. ಇಲ್ಲೇನು ತೊಗೋತೀನಿ ಅಂತಂದರೆ ಎಕ್ಸ್ ಅಂತ ಹೇಳಿ ತೊಗೋತೀನಿ. ಆ್ಯಂಡ್ ದಿಸ್ ಎಕ್ಸ್ ಇಟ್ ಕಂಟೈನಿಂಗ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಇದೇನಾಗತ್ತಂತ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಹೊಂದಿದೆ, ಹೌದಾ? ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೀನ್ಸ್ ಇಟ್ ಈಸ್ ಅ ಎಲೆಕ್ಟ್ರಾನ್ ಡೋನಾರ್ ಸ್ಪೀಸೀಸಸ್. ಇದೇನು ಮಾಡತ್ತಂತಂದರೆ ಎಲೆಕ್ಟ್ರಾನನ್ನು ಡೊನೇಟ್ ಮಾಡುತ್ತೆ. ಅಬ್ಸರ್ವ್ ದಿಸ್ ಒನ್, ಇದೇನು ಮಾಡತ್ತಂತಂದರೆ ಇಲೆಕ್ಟ್ರಾನನ್ನು ಇಲ್ಲಿ ಡೊನೇಟ್ ಮಾಡುತ್ತೆ. ಆವಾಗ ಸ್ವಲ್ಪ ಅಬ್ಸರ್ವ್ ಮಾಡಿ ದಿಸ್ ಕಾರ್ಬನ್ ಆಟಮ್, ಹೌದಾ? ಇಲ್ಲಿ ಕಾರ್ಬನ್ ಆಟಮ್ ಇದೆ, 1 2 3 4 ಬಾಂಡ್ ಈಗಾಗಲೇ ಇದೆ. ಅವಾಗ ಏನಾಗತ್ತಂತಂದರೆ ಇದು ಬಂದುಬಿಟ್ಟು 5 ಆಗುತ್ತೆ, ಹೌದಲ್ಲ? ಸೊ ಅದಕ್ಕೋಸ್ಕರ ಏನಾಗತ್ತಂತಂದರೆ ದಿಸ್ ಬಾಂಡ್ ಇಟ್ ಈಸ್ ಕಮ್ ಆ್ಯಂಡ್ ಶಿಫ್ಟ್ ಆನ್ ದಿಸ್ ಕಾರ್ಬನ್ ಆಟಮ್. ಈ ಕಾರ್ಬನ್ ಆಟಮ್ ಮೇಲೆ ಬಂದು ಏನಾಗತ್ತಂತಂದರೆ ಶಿಫ್ಟ್ ಆಗಿಬಿಡತ್ತೆ. ಅವಾಗ ಸ್ವಲ್ಪ ನಾನು ಹೇಳೋದನ್ನು ಕೇರ್ಫುಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಟ್ ಈಸ್ ಅ ರೆಸೊನೇಟಿಂಗ್ ಸ್ಟ್ರಕ್ಚರ್. ಇದೇನಾಯ್ತು ಅಂತಂದರೆ ರೆಸೊನೇಟಿಂಗ್ ಸ್ಟ್ರಕ್ಚರ್. ಇವಾಗ ಯಾವ ರೀತಿಯಾಗಿ ಬರೀತೀರಾ? ಇಲ್ಲಿ ಡಬಲ್ ಬಾಂಡ್ ಬಂದಿದೆ, ಡಬಲ್ ಬಾಂಡ್ ಇಟ್ ಈಸ್ ಎಕ್ಸ್, ಇದು ಲಾಸ್ ಮಾಡ್ಕೊಂಡಿದೆ, ಪಾಸಿಟಿವ್ ಸೈನ್. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಇದಕ್ಕೆ ಕೊಟ್ಟಿದೆ. ಇವಾಗ ಇಲ್ಲಿ ಬಾಂಡ್ ಬರೆಯುವಂಗಿಲ್ಲ. ಈ ಬಾಂಡ್ ಎದ್ದು ಬಿಟ್ಟು ಏನಾಗಿದೆ ಅಂತಂದರೆ ಈ ಕಾರ್ಬನ್ ಮೇಲೆ ಕೂತ್ಕೊಂಡಿದೆ. ಬಾಂಡ್ ಎದ್ಬಿಟ್ಟು ಈ ಕಾರ್ಬನ್ ಆಟಮ್ ಮೇಲೆ ಕೂತಿದೆ ಅಂತಂದರೆ ನೆಗೆಟಿವ್ ಸೈನ್ ಬರೀತೀನಿ, ನೆಗೆಟಿವ್ ಲಿವ್ ಸೈನ್ ಬರೀತೀನಿ. ಸೊ ಇದು ಆ್ಯಸ್ ಇಟ್ ಈಸ್, ಹೌದಾ? ಇವಾಗ ಈ ಬಾಂಡ್ ಸುಮ್ಮನೆ ಇರಲ್ಲ, ಇದೇನಾಗತ್ತೆ ಅಂತಂದರೆ ಈ ಖಾಲಿ ಪ್ಲೇಸಿಗೆ ಬಂದು ಕೂಡತ್ತೆ. ಇವಾಗ ಈ ಖಾಲಿ ಪ್ಲೇಸಿಗೆ ಬಂದು ಕೂತ್ರೆ ಇಲ್ಲಿ ಮತ್ತು ಇಲ್ಲಿ ಎರಡು ಏನಾಗತ್ತಂತಂದರೆ ಇಲ್ಲಿ ಅಡ್ಜಸೆಂಟ್ ಆಗುತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅದಕ್ಕೋಸ್ಕರ ಈ ಬಾಂಡ್ ಏನಾಗತ್ತಂತಂದರೆ ಈ ಕಾರ್ಬನ್ ಮೇಲೆ ಹೋಗುತ್ತೆ. ಅರ್ಥ ಆಗ್ತಾ ಇದೆ? ಈ ಕಾರ್ಬನ್ ಮೇಲೆ ಹೋಗುತ್ತೆ. ಅವಾಗ ನೆಕ್ಸ್ಟ್ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಬರಿತೀನಿ ಅಂತ ಹೇಳಿ ನೋಡಿ. ಇಟ್ ಈಸ್ ಆ್ಯಸ್ ಇಟ್ ಈಸ್, ಇದೇನು ಚೇಂಜಸ್ ಆಗಲ್ಲ. ಇಲ್ಲಿ ನೋಡಿ, ಇದಕ್ಕಂತೂ ಏನೂ ಚೇಂಜಸ್ ಆಗಿಲ್ಲ. ಇದು ನೆಗೆಟಿವ್ ಸೈನ್ ಬಂದುಬಿಟ್ಟು ಇಲ್ಲಿ ಅಕ್ವಿಫೈ ಆಗಿದೆ, ಇಲ್ಲಿ ಬರಿತೀನಿ. ಈ ಬಾಂಡ್ ಬಂದುಬಿಟ್ಟು ಈ ಕಾರ್ಬನ್ ಮೇಲೆ ಬಂದಿದೆ,
ಅವಾಗ ಈ ಕಾರ್ಬನ್ ಕೂಡ ಸುಮ್ಮನೆ ಇರಲ್ಲ, ಇಲ್ಲೇನಂತಂದರೆ ಪ್ರತಿಯೊಂದು ಕೂಡ ರಿವೆಂಜ್ ತೀರಿಸ್ಕೊಂಡು ಥರ ಮಾಡುತ್ತೆ. ಸೊ ಇದು ಬಂದುಬಿಟ್ಟು ಏನಾಗತ್ತಂತಂದರೆ ಇಲ್ಲಿ ಅಕ್ಯುಫೈ ಆಗುತ್ತೆ, ಇದು ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ಡಿಸ್ಟರ್ಬ್ ಆಗೋದ್ರಿಂದ ಈ ಕಾರ್ಬನ್ ಎಟಮ್ ಮೇಲೆ ಬರುತ್ತೆ. ಆವಾಗ ಮತ್ತೆ ಹೆಂಗೆ ಬರೀತೀರಾ ಅಂತಂದರೆ ಈ ಥರನಾಗಿ ಬರೀರಿ. ಈ ಬಾಂಡಿಗೆ ಏನೂ ಡಿಸ್ಟರ್ಬೆನ್ಸ್ ಇಲ್ಲ, ಇದು ಕೂಡ ಆ್ಯಸ್ ಇಟ್ ಈಸ್ ಇದೆ. ಇದು ಬಂದುಬಿಟ್ಟು ಇಲ್ಲಿ ಶಿಫ್ಟ್ ಆಗಿರೋದ್ರಿಂದ ಇಲ್ಲಿ ಬರೀರಿ, ಇದು ಶಿಫ್ಟ್ ಆಗಿಬಿಟ್ಟು ಇಲ್ಲಿ ಕಾರ್ಬನ್ ಮೇಲೆ ಬಂದಿದೆ, ಹೌದಲ್ಲ? ಓಕೆ. ಸೊ ಇವಾಗ ನೋಡಿ, ಇದು ನೆಗೆಟಿವ್ ಸೈನ್ ಏನಾಗತ್ತಂತಂದರೆ ಇಲ್ಲಿ ಶಿಫ್ಟ್ ಆಗುತ್ತೆ, ಆಟೋಮೆಟಿಕಲಿ ಇದೇನಾಗತ್ತಂತಂದರೆ ವಾಪಸ್ ಹೋಗುತ್ತೆ. ಅಂದರೆ ಆ್ಯಸ್ ಇಟ್ ಈಸ್ ನಮಗೇನು ಸಿಗತ್ತಂತಂದರೆ ಸ್ಟ್ರಕ್ಚರ್ ಸಿಗುತ್ತೆ, ಬಟ್ ಇಲ್ಲೇನಾಗತ್ತಂತಂದರೆ ಬಾಂಡ್ ಚೇಂಜಸ್ ಆಗಿರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ರೆಸೊನೇಟಿಂಗ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾನು ಮೈನಸ್ ಸೈನ್ ಬರೆದಿದ್ದೀನಿ, ಅಥವಾ ನೀವೇನು ಮಾಡ್ಬೋದು ಅಂತಂದರೆ ಆ್ಯಸ್ ಇಟ್ ಈಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಬರಿಬೋದು, ಹೌದಾ? ಸೊ ಇಟ್ ಈಸ್ ದ ರೆಸೊನೇಟಿಂಗ್ ಸ್ಟ್ರಕ್ಚರ್ ಆಫ್ ಆಕ್ಟಿವೇಟಿಂಗ್ ಆಸ್ ವೆಲ್ ಆಸ್ ಆಕ್ಟಿವೇಟಿಂಗ್ ಗ್ರೂಪ್ಸ್. ಆಕ್ಟಿವೇಟಿಂಗ್ ಗ್ರೂಪ್ಸದು ಏನು ಮಾಡಿದ್ದೀನಿ ಅಂತಂದರೆ ರೆಸೊನೇಟಿಂಗ್ ಸ್ಟ್ರಕ್ಚರನ್ನು ತೋರಿಸಿದ್ದೀನಿ. ಅಂದರೆ ಇಲ್ಲಿ ನಾನು ಕಾಮನ್ ಆಗಿದ್ದಕ್ಕೆ ಏನಂತ ಕರಿಬೋದು, ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಮಾಡಿದೆ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್, ಇದು ರೆಸೊನೇಟಿಂಗ್ ಸ್ಟ್ರಕ್ಚರನ್ನು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ನಲ್ಲಿ ಬರಿಬೋದು ನಾನು ಈ ರೀತಿಯಾಗಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದು ಯಾರಿಗೆ ಇದು ಬರೆಯೋದಕ್ಕೆ ಕಷ್ಟ ಆಗತ್ತಲ್ಲ ಅವ್ರಿಗೇನಂತಂದರೆ ಒಂದು ಹಿಂಟ್, ರೆಸೊನೇಟಿಂಗ್ ಸ್ಟ್ರಕ್ಚರ್ ಯಾವಾಗಲೂ ಏನಂತಂದರೆ ಇದು ಎರಡರ ಮೇಲೆ ನಿಂತಿದೆ, ಒಂದು ಎಲೆಕ್ಟ್ರಾನ್ ಡೊನೇಟಿಂಗ್, ಇನ್ನೊಂದು ಎಲೆಕ್ಟ್ರಾನ್ ವಿತ್ಡ್ರಾವಿಂಗ್. ಸೊ ಎಷ್ಟು ಇದನ್ನು ಬರೆದಿದ್ದೀನಿ ಅಂತೇಳಿ ನೋಡ್ಕೊಳ್ಳಿ, 5 ಸ್ಟ್ರಕ್ಚರನ್ನು ಬರೆದಿದ್ದೀನಿ. ಸೊ ಮೊದಲಿಗೆ ನೀವೇನು ಮಾಡಿ ಅಂತಂದರೆ 5 ನಂಬರ್ ಸೈಕ್ಲೋಹೆಕ್ಸೇನನ್ನು ಬರೀರಿ. ಇವಾಗ ನಾನು 3 ಬರೆದಿದ್ದೀನಿ, ಆ್ಯಂಡ್ ದೆನ್ 4 ಆ್ಯಂಡ್ ನೆಕ್ಸ್ಟ್ 1 ಈಸ್ 5, ಹೌದಾ? ಸೊ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ರೆಸೊನೇಟಿಂಗ್ ಮಾರ್ಕನ್ನು ಮಾಡ್ತಾ ಹೋಗಿ. ರೆಸೊನೇಟಿಂಗ್ ಮಾರ್ಕ್ ಮಾಡಿದ್ರಾ? ರೆಸೊನೇಟಿಂಗ್ ಮಾರ್ಕ್ ಮಾಡಿದ್ರಾ? ಮೊದಲಿಗೆ ಸಿಂಗಲ್ ಬಾಂಡ್, ಲಾಸ್ಟ್ ಕೂಡ ಸಿಂಗಲ್ ಬಾಂಡ್, ಆ್ಯಂಡ್ ದೆನ್ ಇನ್ ಬಿಟ್ವೀನ್ ಎಲ್ಲದಕ್ಕೂ ಏನು ಮಾಡಿ ಅಂತಂದರೆ ಡಬಲ್ ಬಾಂಡ್ ಹಾಕ್ತಾ ಹೋಗಿ. ಇವಾಗ ಬಾಂಡ್ ಹಾಕ್ತಾ ಹೋಗೋದು. ಇದು ಬೆಂಜಿನ್ ರಿಂಗ್, ಇದರ ಅಪೋಸಿಟ್ ಏನು ಮಾಡಿ ಅಂತಂದರೆ ಸರಿಯಾಗಿ ಡ್ರಾ ಮಾಡಿ. ಅಪೋಸಿಟ್ ಡ್ರಾ ಮಾಡಬೇಕಾ? ಓನ್ಲಿ ಅಪೋಸಿಟ್. ಸೊ ಇದರ ಅಪೋಸಿಟ್ ಇಲ್ಲಿ ಬರೀತೀನಿ, ಇದರ ಅಪೋಸಿಟ್ ಇಲ್ಲಿ ಬರೀತೀನಿ, ಇದರ ಅಪೋಸಿಟ್ ಇಲ್ಲಿ ಬರೀತೀನಿ. ಅಪೋಸಿಟ್ ಆಯಿತಾ? ಓಕೆ. ಸೊ ನಾವು ನೆಕ್ಸ್ಟ್ ಒನ್, ಇದು ಒಂದು ಬಾಂಡ್ ಬರಿಬೇಡಿ, ಮೊದಲೇ ಬಾಂಡ್ ಬಿಟ್ಬಿಟ್ಟು ಇದನ್ನು ಬರೀರಿ. ಇದರ ಅಪೋಸಿಟ್ ಎಕ್ಸಾಕ್ಟ್ಲಿ ಈ ಕಡೆಗೆ ಬರೀರಿ, ಈ ಕಡೆಯಿಂದ ಸೆಕೆಂಡ್. ಅಪೋಸಿಟ್ ಅಂತಂದರೆ ಈ ರೀತಿಯಾಗಿ. ಇದು ಮಿಡಲ್ ಏನಂತಂದರೆ ಆ್ಯಸ್ ಇಟ್ ಈಸ್, ಈ ಕಡೆಗೊಂದು ಈ ಕಡೆಗೊಂದು. ಇವಾಗ ಏನಂತಂದರೆ ನಿಮ್ದು ರೆಸೊನೇಟಿಂಗ್ ಸ್ಟ್ರಕ್ಚರ್ ಎಲ್ಲ ನಾನು ಮುಗಿದು ಹೋಯಿತು. ಇದು ಲಾಸ್ ಮಾಡ್ಕೊಂಡಿರೋದ್ರಿಂದ ಯಾವಾಗಲೂ ಇಲ್ಲಿ ಪ್ಲಸ್ ಅಂತ ಹೇಳಿ ಬರಿತೀವಿ, ಇಲ್ಲಿ ಆ್ಯಸ್ ಇಟ್ ಈಸ್ ಬರಿತೀವಿ. ಇಷ್ಟು ಬರೆದಾಯ್ತಂತಂದರೆ ನಿಮಗೆ ಆ್ಯರೋ ಮಾರ್ಕ್ ತೋರಿಸೋದು ಫುಲ್ ಈಸಿ ಆಗುತ್ತೆ. ಇದು ಬಂದುಬಿಟ್ಟು ಇಲ್ಲಿ ಸೇರೋದ್ರಿಂದ ಇದು ಈ ಕಾರ್ನರ್ಗೆ ಹೋಗುತ್ತೆ, ನೆಗೆಟಿವ್ ಸೈನ್ ಇಲ್ಲಿ ಬರೋದ್ರಿಂದ ಇದು ಈ ಕಾರ್ನರ್ಗೆ ಬರುತ್ತೆ, ಇದು ಇಲ್ಲಿ ಬರೋದ್ರಿಂದ ಇದು ಈ ಕಾರ್ನರ್ ಹೋಗುತ್ತೆ, ಅಗೇನ್ ಇದು ಇಲ್ಲಿ ಬರೋದ್ರಿಂದ ಇದು ಮೇಲ್ಗಡೆ ಹೋಗುತ್ತೆ. ಇಟ್ ಈಸ್ ದ ರೆಸೊನೇಟಿಂಗ್ ಸ್ಟ್ರಕ್ಚರ್. ಇಷ್ಟು ಗೊತ್ತಿದ್ದಿತ್ತಂತಂದರೆ ನೀವು ಯಾವುದನ್ನು ಏನು ಮಾಡ್ಬೋದು ಅಂತಂದರೆ ಈಸಿಯಾಗಿ ನೀವು ಬರಿಬೋದು, ಹೌದಾ? ಸೊ ಇವಾಗ ಏನಂತಂದರೆ ನಾನು ಇಲ್ಲಿ ಎಕ್ಸಾಂಪಲ್ ಹೇಳ್ತೀನಿ, ಸ್ವಲ್ಪ ನೀವೇನು ಮಾಡಿ ಅಂತಂದರೆ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ. ಒಂದೇನಂತಂದರೆ OH ಗ್ರೂಪ್ ಬರೆದಾಯ್ತಾ? OH ಗ್ರೂಪ್ ಬರೆದ್ರೆ ಇಲ್ಲೇನಂತಂದರೆ ಇದರಲ್ಲಿ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅಂದರೆ ಇಲ್ಲಿ ಬೆಂಜಿನ್ ರಿಂಗ್ ಬರೆದಾಗ ಇದೇನಾಗುತ್ತೆ ಅಂತಂದರೆ ಇವಾಗ ನಂಗೆ ಫಿನಾಲ್ ಆಗುತ್ತೆ. ಸೊ ನೀವೇನು ಮಾಡ್ತೀರಾ ಅಂತಂದರೆ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮಾಡಿ, ಒಂದು ಆ್ಯಸ್ ಇಟ್ ಈಸ್ ಹಾಗೆ ಇಟ್ಬಿಡಿ, ಇಲ್ಲಿ ಪಾಸಿಟಿವ್ ಸೈನ್ ಬರಿತಾ ಏನು ಮಾಡಿ ಅಂತಂದರೆ ಅಕಾರ್ಡಿಂಗ್ ಟು ಸೇಮ್ ಇದೇ ಥರ ಏನು ಮಾಡಿ ಅಂತಂದರೆ ಈ ಎಕ್ಸಾಂಪಲ್ಸನ್ನು ಟ್ರೈ ಮಾಡಿ. ರೆಸೊನೇಟಿಂಗ್ ಸ್ಟ್ರಕ್ಚರ್ ಎಲ್ಲನೂ ಏನು ಮಾಡಿ ಅಂತಂದರೆ ಕಂಪ್ಲೀಟ್ ಮಾಡಿ. ನೀವು ಕಂಪ್ಲೀಟ್ ಮಾಡ್ತೀರಾ ಅಂಥೇಳಿ ನಾನೇನು ಮಾಡಿದ್ದೀನಿ ಅಂತಂದರೆ ತಿಳ್ಕೊಂಡಿದ್ದೀನಿ, ನೀವು ಕಂಪ್ಲೀಟ್ ಮಾಡಿ. ಸೊ ನೆಕ್ಸ್ಟ್ ಒನ್ ಟಾಲಿನ್ ತೊಗೊಳ್ತೀನಿ. ಟಾಲಿನ್ ಅಂತಂದರೆ ಏನು ಬರೀತೀರಾ ಅಂತಂದರೆ CH3 ಬರೀತೀರಾ. ಇಲ್ಲಿ ಹೆಂಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದರೆ ಮೊದಲೇದೊಂದು ತೋರಿಸ್ತೀನಿ, ಇದನ್ನು ಏನು ಮಾಡಿ ಅಂತಂದರೆ ಇದನ್ನೇ ಟ್ರಾನ್ಸ್ಫರ್ ಮಾಡಿ ಬರೀರಿ. ಆ್ಯಂಡ್ ನೆಕ್ಸ್ಟ್ ಒನ್ ಕ್ಲೋರೋಬೆಂಜಿನ್ ತೊಗೋತೀರಿ. ಇಲ್ಲಿ ಸಾಕಷ್ಟು ಎಕ್ಸಾಂಪಲ್ಸನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ನೋಡಿ. ಕ್ಲೋರೋಬೆಂಜಿನ್ಗೆ ಏನಂತಂದರೆ ಇಲ್ಲಿ 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಒಂದು ಏನಾಗುತ್ತೆ ಶಿಫ್ಟ್ ಆಯ್ತು ಅಂತಂದರೆ ಉಳಿದದ್ದು 2 ಏನಾಗುತ್ತೆ ಅಂತಂದರೆ ಆ್ಯಸ್ ಇಟ್ ಈಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನು ಏನು ಮಾಡಿ ಅಂತಂದರೆ ಎಕ್ಸಾಂಪಲ್ಸ್ ಹಾಕಿ ಸೇಮ್ ಇದೇ ಥರ ಏನು ಮಾಡಿ ಅಂತಂದರೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅವಾಗ ಏನಂತಂದರೆ ನಿಮಗೆ ತೀರಾ ಈಸಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನೀವೇನು ಮಾಡಿ ಅಂತಂದರೆ ಇದೆಲ್ಲನೂ ಹೀಗೆ ಬಿಡಿಸ್ತಾ ಹೋದ್ರಿ ಅಂತಂದರೆ ಅನಿಲಿನ್ ತೊಗೊಂಡ್ರ ದಟ್ ಈಸ್ NH2 ಇಲ್ಲೇನಂತಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್ ಆಟಮ್. ಸೊ ಇದೇನಾಗುತ್ತೆ ಅಂತಂದರೆ ಇಲ್ಲಿ ಶಿಫ್ಟ್ ಆಗುತ್ತೆ. ಈ 4 ಎಕ್ಸಾಂಪಲ್ಸನ್ನು ಬಿಡಿಸಿ ಆನ್ಸರ್ ಬರುತ್ತಾ ಇಲ್ಲ ಅಂತೇಳಿ ಹೇಳಿ, ನಿಮಗೆ ಈಸಿ ಮೆಥಡ್ ಆಗಿದೆಯಾ ಇಲ್ಲೋ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಓಕೆ. ಸೊ ನೆಕ್ಸ್ಟ್ ಒನ್ ಡಿಆಕ್ಟಿವೇಟಿಂಗ್ ಗ್ರೂಪ್. ಇವಾಗ ನಾನು ಆಕ್ಟಿವೇಟಿಂಗ್ ಗ್ರೂಪ್ಸ್ಗೆ ಈ ರೀತಿಯಾಗಿ ಬರದೆ. ಆಕ್ಟಿವೇಟಿಂಗ್ ಗ್ರೂಪ್ ಏನು ಮಾಡತ್ತೆ ಅಂತಂದರೆ ಬೆಂಜಿನ್ ರಿಂಗನ್ನು ಆಕ್ಟಿವೇಟ್ ಮಾಡುತ್ತೆ, ಹೌದಲ್ಲ? ಬೆಂಜಿನ್ ರಿಂಗನ್ನು ಏನು ಮಾಡುತ್ತೆ ಅಂತಂದರೆ ಆಕ್ಟಿವೇಟ್ ಮಾಡುತ್ತೆ. ಇನ್ನು ಡಿಆಕ್ಟಿವೇಟಿಂಗ್ ಗ್ರೂಪ್ ಅಂತಂದರೆ ಇಲ್ಲಿ ಏನು ತೊಗೊಳ್ತೀನಿ? ಎಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪನ್ನು ತೊಗೋತೀನಿ.
ಎಲೆಕ್ಟ್ರಾನ್ ವಿಡ್ರಾವಿಂಗ್ ಅಂತಂದರೆ ಅದೇನು ಮಾಡಬೇಕು, ಎಲೆಕ್ಟ್ರಾನ್ಸನ್ನು ಬೆನ್ಸಿನ್ ರಿಂಗ್ದಿಂದ ಏನು ಮಾಡಬೇಕಂತಂದರೆ ತನ್ನ ಕಡೆಗೆ ತೊಗೊಳ್ಬೇಕು. ಇವಾಗ ಅದನ್ನು ರೆಸೊನೇಟಿಂಗ್ ಸ್ಟ್ರಕ್ಚರನ್ನು ಯಾವ ರೀತಿಯಾಗಿ ತೋರಿಸ್ತೀರಾ ಅದನ್ನ ನೋಡಿ, ಅದು ಕೂಡ ಸಿಂಪಲ್ ಇದೆ. ಸೊ ಫಸ್ಟ್ ಒನ್ ವಿಲ್ ಟೇಕ್ ಹಿಯರ್ ದ ಬೆನ್ಸಿನ್ ರಿಂಗ್ ತೊಗೊಳ್ಳೋಣ. ಓಕೆ, ಸೊ ಬೆನ್ಸಿನ್ ರಿಂಗ್ ಬರಿತೀನಾ, ಇಲ್ಲಿ ನೋಡಿ ನೀವು ಯಾವ ಥರನಾಗಿ ಕೂಡ ಬರಿಬೋದು. ಏನಕ್ಕಂತಂದರೆ ಬೆನ್ಸಿನ್ ರಿಂಗನ್ನು ಎರಡು ಥರನಾಗಿ ಕೂಡ ನಾವು ಬರಿತೀವಿ. ಇಲ್ಲೇನು ಬರಿತೀನಿ ಅಂತಂದರೆ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ವಿಡ್ರಾವಿಂಗ್ ಇರೋದ್ರಿಂದ ಡಬ್ಲ್ಯೂ ಅಂತ ಹೇಳಿ ಬರಿತೀನಿ. ಸೊ ಇದೇನು ಮಾಡತ್ತಂತಂದರೆ ಇವಾಗ ಇದು ಕಾರ್ಬನ್ ಆಟಮ್ ಇದೆ, 1 2 3 4 ಇದೆ. ಇದು ಇಲೆಕ್ಟ್ರಾನ್ಸನ್ನು ವಿತ್ಡ್ರಾ ಮಾಡ್ಕೊಳ್ಳುತ್ತೆ. ವಿತ್ಡ್ರಾವ್ ಅಂತಂದರೆ ಇಲೆಕ್ಟ್ರಾನ್ಸನ್ನು ತೊಗೊಳುತ್ತೆ. ತೊಗೊಂಡು ಎಲ್ಲಿ ಹೋಗುತ್ತೆ, ಡೈರೆಕ್ಟ್ ಇದ್ರ ಮೇಲೆ ಇಟ್ಕೊಳ್ಳಲ್ಲ. ಈ ಬಾಂಡ್ ಮೇಲೆ ಏನಾಗುತ್ತೆ ಅಂತಂದರೆ ಶಿಫ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಆ ಬಾಂಡ್ ಮೇಲೆ ಶಿಫ್ಟ್ ಆಗುತ್ತಾ ಇರುತ್ತೆ. ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರಿತಾ ಇದ್ದೀನಿ ಈ ಥರನಾಗಿ. ಸೊ ಅಗೇನ್ ಈ ಬಾಂಡ್ಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ, ಈ ಬಾಂಡ್ಗೆ ಡಿಸ್ಟರ್ಬೆನ್ಸ್ ಇಲ್ಲ. ಇಲ್ಲಿ ಡಬಲ್ ಬಾಂಡ್ ಆಗುತ್ತೆ ಡಬ್ಲ್ಯೂ. ಮ್ಯಾಮ್ ನೆಕ್ಸ್ಟ್ ನೀವು ಯಾವ ರೀತಿಯಾಗಿ ಹೇಳ್ತೀರಾ ಅಂತ ಕೆಲವೊಬ್ರು ಇವಾಗ ವಿಚಾರ ಮಾಡ್ತಾ ಇರ್ತೀರಾ, ಹೌದಲ್ಲ? ನೆಕ್ಸ್ಟ್ ಯಾವ ರೀತಿಯಾಗಿ ಬರಿಬೋದಂತೆ ಸ್ವಲ್ಪ ಇದ್ರ ಕಡೆಗೇ ಇವಾಗಲೇ ಗಮನ ಕೊಡಬೇಕಾಗತ್ತೆ ನಾವು. ಇಲ್ಲಿದು ಏನಾಯ್ತು ಅಂತಂದರೆ ಬಾಂಡ್ ಹೋಗಿಬಿಟ್ಟು ಇಲ್ಲಿ ಕೂಡ್ತು ಅಂದರೆ 1 2 3 4 ಈ ಕಾರ್ಬನ್ಗೆ ಸರಿ ಹೋಯಿತು. ಈ ಕಾರ್ಬನ್ಗೂ ಸರಿ ಹೋಗಿದೆ, ಈ ಕಾರ್ಬನ್ ಎಲ್ಲ ಕಾರ್ಬನ್ ಸರಿ ಇದೆ. ಬಟ್ ಈ ಕಾರ್ಬನ್ ಅಬ್ಸರ್ವ್ ಮಾಡಿ ಇಲ್ಲೇನಂತಂದರೆ ದಿಸ್ ಈಸ್ 1 2 ಓಕೆ. ಸೊ 1 and 2 ಅಷ್ಟೇ ಇದೆ. ಇಲ್ಲಿ ಏನಂತಂದರೆ ಒಂದು ಡೆಫಿಷಿಯನ್ಸಿ ಆಗಿದೆ. ಈ ಕಡೆ ಒಂದು ಬರಿತೀನಲ್ಲ, ಅದು ಒಂದು ಡೆಫಿಷಿಯನ್ಸಿ ಆಗಿದೆ. ಏನಕ್ಕಂತಂದರೆ ಈ ಬಾಂಡ್ ಏನಾಗಿದೆ ಅಂತಂದರೆ ಇಲ್ಲಿ ಹೋಗಿದೆ, ಅವಾಗ ಇದು ಲಾಸ್ ಮಾಡ್ಕೊಂಡಿರೋದ್ರಿಂದ ಇದೇನಾಗತ್ತಂತಂದರೆ ಕಾರ್ಬೋಕ್ಯಾಟಯನ್ ಆಗುತ್ತೆ. ಏನಾಗುತ್ತೆ? ಕಾರ್ಬೋಕ್ಯಾಟಯನ್. ಬಿಕಾಸ್ ಲಾಸ್ ಮಾಡ್ಕೊಂಡಿರೋದ್ರಿಂದ ಕಾರ್ಬೋಕ್ಯಾಟಯನ್ ಅಂತ ಹೇಳಿ ಆಯಿತು. ಆ್ಯಂಡ್ ಅದನ್ನೇ ಇವಾಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಆ ಕಾರ್ಬೋಕ್ಯಾಟಯನನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಮೇಲಿಂದ ಆ್ಯಸ್ ಇಟ್ ಈಸ್ ಬರೀರಿ. ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಈ ಬಾಂಡ್ ಏನಾಗತ್ತೆ ಅಂತಂದರೆ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಅದನ್ನೇನಂತಂದರೆ ಈ ಥರನಾಗಿ ನಾನಿಲ್ಲಿ ಬರಿತೀನಿ. ಸೊ ನೆಕ್ಸ್ಟ್ ಒನ್ ಕಾರ್ಬೋಕ್ಯಾಟಯನ್ ಯಾವುದಾಯಿತು? ಇದಾಯಿತು. ಇದಕ್ಕೇನಾಯ್ತು ಅಂತಂದರೆ ಇವಾಗ ಡೆಫಿಷಿಯನ್ಸಿ ಆಯಿತು, ಹೌದಾ? ಸೊ ನೆಕ್ಸ್ಟ್ ಅಗೇನ್ ಈಗ ಇದು ಬಾಂಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇದೇನಾಗತ್ತಂತಂದರೆ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಅಲ್ಲಿ ಶಿಫ್ಟ್ ಆದ ತಕ್ಷಣ ಯಾವ ರೀತಿಯಾಗಿ ಬರಿತೀವಿ? ಸೊ ಡಬಲ್ ಬಾಂಡ್ ಡಬ್ಲ್ಯೂ. ಅಗೇನ್ ಮತ್ತೆ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಈ ಬಾಂಡ್ ಬಂದುಬಿಟ್ಟು ಇಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲಿ ಕಾರ್ಬೋಕ್ಯಾಟಯನ್ ಕ್ರಿಯೇಟ್ ಆಗಿರೋದ್ರಿಂದ ಆವಾಗ ನಾನು ಕೊನೆಗೆ ಹೆಂಗೆ ಬರಿಬೋದು ಅಂತಂದರೆ ಸೊ ಆ್ಯಸ್ ಇಟ್ ಈಸ್ ನನಗೇನಂತಂದರೆ ಸ್ಟ್ರಕ್ಚರ್ ಸಿಗುತ್ತೆ. ಸೊ ಮೊದಲನೇ ಸ್ಟ್ರಕ್ಚರ್ ನೋಡಿ, ಲಾಸ್ಟ್ ಸ್ಟ್ರಕ್ಚರ್ ನೋಡಿ ಅಪೋಸಿಟ್ ಇದೆ. ಸೆಕೆಂಡ್ ಆ್ಯಂಡ್ ದಿಸ್ ಸೈಡ್ ಸೆಕೆಂಡ್ ನೋಡಿ ಅಪೋಸಿಟ್ ಇದೆ. ಮಿಡಲ್ ಒನ್ ಆ್ಯಸ್ ಇಟ್ ಈಸ್ ಇದೆ. ಇದು ಒಂದು ನೀವು ರೆಸೊನೇಟ್ ಆಕ್ಟಿವೇಟಿಂಗ್ ಗ್ರೂಪ್ ಕಲೀರಿ ಅಥವಾ ಡಿಆಕ್ಟಿವೇಟಿಂಗ್ ಗ್ರೂಪ್ ಕಲೀರಿ. ಇಲ್ಲೇನು ಮಾಡತ್ತಂತಂದರೆ ಇಲೆಕ್ಟ್ರಾನನ್ನು ರಿಂಗಿಗೆ ಕೊಡುತ್ತೆ. ಇಲ್ಲಿ ರಿಂಗ್ದಿಂದ ಇಲೆಕ್ಟ್ರಾನನ್ನು ಏನು ಮಾಡತ್ತಂದರೆ ತೊಗೊಂಡು ಹೋಗುತ್ತೆ. ಸೊ ಇಲ್ಲಿ ಸಿಂಪಲ್ ಟ್ರಿಕ್ ಏನು ಹೇಳಿದ್ನಲ್ಲ ಅದೇ ಟ್ರಿಕ್ ಫಾಲೋ ಮಾಡಿದರೆ ಬಾಂಡ್ ಸಿಸ್ಟಮ್ ತೋರಿಸೋದು ಅಷ್ಟೇನಂತಂದರೆ ಬೇರೆ ಬೇರೆ, ಹೌದಲ್ವಾ? ಸೊ ಇಲ್ಲಿ ಬಾಂಡ್ ಸಿಸ್ಟಮ್ ನೋಡಿ, ಫಾರ್ ಎಕ್ಸಾಂಪಲ್ ಅಗೇನ್ ಮತ್ತೊಮ್ಮೆ ಟ್ರಿಕ್ಸ್ ಹೇಳ್ತೀನಿ. ಎಷ್ಟು 5 ರಿಂಗ್ಸನ್ನು ಏನು ಮಾಡಿ ಅಂತಂದರೆ 5 ಸೈಕ್ಲೋಹೆಕ್ಸೇನ್ ರಿಂಗ್ಸನ್ನು ಬರೀರಿ 5 ಟೈಮ್ಸ್. ದಿಸ್ ಇಸ್ 4 ಟೈಮ್ಸ್ ಆ್ಯಂಡ್ 5 ಟೈಮ್ಸ್. ನೆಕ್ಸ್ಟ್ ಏನು ಮಾಡಿ ಅಂತಂದರೆ ರೆಸೊನೇಟಿಂಗ್ ಮಾರ್ಕ್ ಹಾಕಿ. ಏನು ಹಾಕಿ? ರೆಸೊನೇಟಿಂಗ್ ಮಾರ್ಕ್ ಹಾಕಿ. ಆ್ಯಂಡ್ ದೆನ್ ಸ್ಟಾರ್ಟ್ ಮಾಡೋಣ, ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ದೆನ್ ಇದರ ಅಪೋಸಿಟ್ ಏನು ಮಾಡಿ ಅಂತಂದರೆ ಬರೀರಿ. ಇದನ್ನು ಬಿಟ್ಟುಬಿಡೋಣ ಅಂದರೆ ಮೊದಲೇದೊಂದು ಬಾಂಡ್ ಬಿಟ್ಬಿಡ್ಬೇಕು. ನಿಯರ್ ಯಾವುದಿದೆ ಅದನ್ನು, ಇದು ನಿಯರ್ ಇಲ್ಲ, ಇಲ್ಲಿ ಒಂದು ಗ್ಯಾಪ್ ಇದೆ, ನಿಯರ್ ಇದೆ. ಇದರ ಅಪೋಸಿಟ್ ಏನು ಮಾಡಿ ಅಂತಂದರೆ ಇಲ್ಲಿ ಬರೀರಿ, ನಡುವಿಂದ ಇಲ್ಲಿ ಬರೀರಿ. ಸೊ ಇಲ್ಲೆಲ್ಲ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇಷ್ಟು ಬರೆಯೋದಕ್ಕಾಗಲ್ವಾ? ಸೊ ಬಾಂಡ್ ಸಿಸ್ಟಮ್ ತೋರಿಸ್ತಾ ಹೋಗೋದು. ಎರಡು ಏನಂತಂದರೆ ಒಂದೇ ಥರ ಇದೆ. ಒಂದು ಪ್ರಾಕ್ಟೀಸ್, ಈ ಸಿಂಪಲ್ ಮೆಥಡನ್ನು ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ ನೋಡಿ ನಿಮಗೆ. ಸಿಂಪಲ್ ಮೆಥಡನ್ನು ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ. ಇದಿಲ್ಲಿ ಹೋಗುತ್ತೆ, ಇಲ್ಲಿ ಕಾರ್ಬೋಕ್ಯಾಟಯನ್ ಆಗುತ್ತೆ, ಇದು ಇಲ್ಲಿ ಶಿಫ್ಟ್ ಆಗುತ್ತೆ, ಇದು ಕಾರ್ಬೋಕ್ಯಾಟಯನ್ ಆಗುತ್ತೆ, ಇದು ಇಲ್ಲಿ ಶಿಫ್ಟ್ ಆಗುತ್ತೆ, ಇದು ಕಾರ್ಬೋಕ್ಯಾಟಯನ್ ಇರೋದ್ರಿಂದ. ಸೊ ಆ್ಯಸ್ ಇಟ್ ಈಸ್ ಲಾಸ್ಟ್ ಬರುತ್ತೆ. ಸೊ ದೀಸ್ ಆಲ್ ಆರ್ ದಿ ಆಕ್ಟಿವೇಟಿಂಗ್ ಆ್ಯಂಡ್ ಡಿಆಕ್ಟಿವೇಟಿಂಗ್ ಗ್ರೂಪ್ಸ್. ಇಲ್ಲಿ ಎಕ್ಸಾಂಪಲ್ಸ್ ನೋಡೋದಾದರೆ ಯಾವ್ದು ತೊಗೊಳ್ಬೋದು ಅಂತಂದರೆ ಫಾರ್ ಎಕ್ಸಾಂಪಲ್ಸ್ NO2 ತೊಗೊಳ್ಬೋದು. NO2 ಅಂತ ಬರೀರಿ. NO2 N ಇಟ್ ಈಸ್ ಸಿಂಗಲ್ ಬಾಂಡ್ O ಆ್ಯಂಡ್ ದೆನ್ ವಿತ್ ಡಬಲ್ ಬಾಂಡ್ O. ಇಲ್ಲಿ ನೋಡಿ ನಾನು ಒಂದು ಫಸ್ಟ್ ಅಷ್ಟೇ ತೋರಿಸಿರ್ತೀನಿ, ನೀವು ಮಿಕ್ಕಿದ್ದೆಲ್ಲ ಏನು ಮಾಡಿ ಅಂತ ನೀವೇ ಟ್ರೈ ಮಾಡಿ. ಎಲೆಕ್ಟ್ರಾನ್ ವಿಡ್ರಾವಿಂಗ್ ಇಲ್ಲಿ ಹೋಗುತ್ತೆ. ಅಂದರೆ ನೀವು ಮಿಕ್ಕಿದ್ದೆಲ್ಲ ಇದನ್ನು ಮಾಡ್ಬೋದಲ್ಲ, ಬಿಡಿಸ್ಬೋದಲ್ಲ. ಸೊ ಆ್ಯಸ್ ಇಟ್ ಈಸ್ ಸ್ವಲ್ಪ ಏನು ಮಾಡ್ಕೊಳ್ಳಿ ಅಂತ ಟ್ರೈ ಮಾಡ್ಕೊಳ್ಳಿ. ದಿಸ್ ಇಸ್ O-. ಸ್ವಲ್ಪ ನೀವು ಟ್ರೈ ಮಾಡ್ತಾ ಹೋದ್ರೆ ಅಂತಂದ್ರೆ ಈಸಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ ಇದನ್ನು ಸಾಲ್ವ್ ಮಾಡ್ಬೋದು. ಟ್ರೈ ಮಾಡಿರಿ. ಇದನ್ನು ಏನು ಮಾಡೋದು ಅಂತಂದರೆ ಸೇಮ್ ಇದೇ ಥರನಾಗಿ ಅಪ್ಲೈ ಮಾಡಿ ಏನು ಮಾಡಿ ಅಂತಂದರೆ ಟ್ರೈ ಮಾಡಿ. ಇನ್ನೊಂದು ಏನು ಮಾಡ್ಬೋದು ಅಂತಂದರೆ COH ಗ್ರೂಪ್ ತೊಗೊಳ್ಬೋದು. ಇಟ್ ಈಸ್ ಅ ಬೆನ್ಸಿನ್ ರಿಂಗ್ COH ಗ್ರೂಪ್ ಹೆಂಗೆ ಬರಿತೀನಿ ಅಂತಂದರೆ ಹಿಯರ್ COH
ಆ್ಯಂಡ್ ದಿಸ್ ಒನ್ ಈಸ್ ಸಿಂಗಲ್ ಬಾಂಡ್ ಸಿ ಡಬಲ್ ಬಾಂಡ್ ಓ ಅಂತ ಹೇಳಿ ಬರಿತೀನಿ. ಹಿಯರ್ ದ ಸಿ ಡಬಲ್ ಬಾಂಡ್ ಓ, ಸಿ ಡಬಲ್ ಬಾಂಡ್ ಓ, ಸಿ ಒ ಒ ಎಚ್, ಆರ್ ಇಲ್ಲೊಮ್ಮೆ ಬರಿತೀನಿ ಸಿ ಒ ಒ ಎಚ್. ಇಟ್ ಈಸ್ ದ ಬೆಂಜಿನ್ ರಿಂಗ್ ಸಿಸ್ಟಮ್. ಇಲ್ಲೇನಿಲ್ಲ, ಜಸ್ಟ್ ಎಲೆಕ್ಟ್ರಾನ್ ವಿಡ್ರಾ ಆಗುತ್ತೆ, ಇದು ಅವಾಗೇನಾಗತ್ತೆ ಅಂತಂದರೆ ಇದ್ರ ಮೇಲೆ ಹೋಗುತ್ತೆ, ಇದು ಓ ಮೈನಸ್ ಆಗುತ್ತೆ. ಸ್ವಲ್ಪ ಟ್ರೈ ಮಾಡಿ. ಆಮೇಲೆ ಏನಂತಂದರೆ ಒಂದು 2 ಸರ್ತಿ ಇದನ್ನು ನೀಟಾಗಿ ಓದ್ಕೊಂಡ್ರೆ ಅಂತಂದರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾವುದೋ ಥರನಾಗಿರುವಂಥ ಪ್ರಾಬ್ಲಮ್ಸನ್ನು ಏನು ಮಾಡ್ಬೋದು ಅಂತಂದ್ರೆ ಫಾಸ್ಟಾಗಿ ಬಿಡಿಸ್ಬೋದು.